ಬೆಳಗಾವಿಯ ಕಬ್ಬು ಹೋರಾಟಗಾರರಿಗೆ ಬಿಜೆಪಿ ಬೆಂಬಲ ನೀಡ್ತಾ ಇದೆ. ಇನ್ನು ಸ್ಥಳಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಕೊಟ್ಟರು. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ಹೋರಾಡ್ತಿದ್ದಾರೆ. ರೈತರ ನ್ಯಾಯಯುತ ಬೇಡಿಕೆ ಸರ್ಕಾರ ಈಡೇರಿಸಬೇಕು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ 6 ಮಿಲಿಯನ್ ಟನ್ ಕಬ್ಬು ಅರಿಯಲಾಗುತ್ತೆ. 50,000 ಕೋಟಿ ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಾ ಇದೆ. ಸಂಕಷ್ಟದ ರೈತರ ಪರಿಸ್ಥಿತಿ ಕೇಳೋದಕ್ಕೆ ಸರ್ಕಾರ ಬರ್ತಾ ಇಲ್ಲ. ಈ ಸರ್ಕಾರಕ್ಕೆ ನಾಡಿನ ರೈತರ ಕಾಳಜಿ ಪ್ರಶ್ನೆಯೇ ಇಲ್ಲ, ಚಿಂತನೆಯೇ ಇಲ್ಲ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಕಬ್ಬು ಹೋರಾಟಗಾರರು ಅಂದ್ರೆ ರೈತರು ಸಾಕಷ್ಟು ಹೋರಾಟವನ್ನ ಮಾಡ್ತಲೇ ಇದ್ದಾರೆ. ಇದಕ್ಕೆ ಇದೀಗ ಬಿಜೆಪಿ ಕಡೆಯಿಂದ ಬೆಂಬಲ ಸಿಗ್ತಾ ಇದೆ. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ಹೋರಾಡ್ತಿದ್ದಾರೆ. ಹೀಗಾಗಿ ರೈತರ ನ್ಯಾಯಯುತ ಬೇಡಿಕೆ ಸರ್ಕಾರ ಈಡೇರಿಸಬೇಕು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ 6 ಮಿಲಿಯನ್ ಟನ್ ಕಬ್ಬು ಅರಿಯಲಾಗುತ್ತೆ. 50,000 ಕೋಟಿ ಸರ್ಕಾರಕ್ಕೆ ಇದರಿಂದ ಆದಾಯ ಬರ್ತಾ ಇದೆ. ಆದ್ರೆ ಸಂಕಷ್ಟದ ರೈತರ ಪರಿಸ್ಥಿತಿಯನ್ನ ಕೇಳೋದಕ್ಕೆ ಸರ್ಕಾರ ಬರ್ತಾ ಇಲ್ಲ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಭಾಗದ ಕಬ್ಬು ಬೆಳೆಗಾರರು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಈ ಜಿಲ್ಲೆಗಳ ಕಬ್ಬು ಬೆಳೆಗಾರರು ಏನೋ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಈಡೇರಿಸಬೇಕು ಅನ್ನುವ ಅವರ ಆಗ್ರಹ ಇದೆ, ಒತ್ತಾಯ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಬೇಕಾಗ್ತದೆ. ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ವಿಚಾರ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ರೈತರ ಪರವಾಗಿ ನಿಲ್ಲಬೇಕಾಗ್ತದೆ. ಹಾಗಾಗಿ ನಾನು ಸಹ ನಮ್ಮೆಲ್ಲ ಪಕ್ಷದ ಮುಖಂಡರೊಂದಿಗೂ ಕೂಡ ಚರ್ಚೆ ಮಾಡಿ ಏನು ರೈತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ಬೆಂಬಲವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಕೂಡ ಬಂದಿದ್ದೇನೆ. ಗುರ್ಲಾಪುರದಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಭಾಗದ ಕಬ್ಬು ಬೆಳೆಗಾರರು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಈ ಜಿಲ್ಲೆಗಳ ಕಬ್ಬು ಬೆಳೆಗಾರರು ಏನೋ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಈಡೇರಿಸಬೇಕು ಅನ್ನುವ ಅವರ ಆಗ್ರಹ ಇದೆ, ಒತ್ತಾಯ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಬೇಕಾಗ್ತದೆ. ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ವಿಚಾರ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ರೈತರ ಪರವಾಗಿ ನಿಲ್ಲಬೇಕಾಗ್ತದೆ.
ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಇನ್ನು ರೈತರ ಬೇಡಿಕೆಗಳು ಏನೇನು, ಜೊತೆಗೆ ಸರ್ಕಾರ ಇದಕ್ಕೆ ಏನಾದರೂ ರೆಸ್ಪಾನ್ಸ್ ಮಾಡ್ತಿದ್ಯಾ, ಹೇಗೆ ಅಂತ? ಇವತ್ತು ಏನಂತಂದ್ರೆ ರೈತರ ಪ್ರತಿಭಟನೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನಂತಂದ್ರೆ ಜನಪ್ರತಿನಿಧಿಗೆ ವಿಜೇಂದ್ರ ಶ್ರೀರಾಜ್ ಆಗಿರ್ಬೋದು, ಇವತ್ತು ಏನಂತಂದ್ರೆ ಒಂದು ರೈತರ ಪ್ರತಿಭಟನೆಗೆ ಒಂದು ಸಾಥ್ ನೀಡ್ತಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಏನಂತಂದ್ರೆ ಈಗಾಗಲೇ ಏನೋ ಕಳೆದ 2 ದಿನಗಳ ಹಿಂದೆ ಒಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕೂಡ ಏನೋ ಒಂದು ರೈತರ ಪ್ರತಿಭಟನೆ ಒಂದು ಸ್ಥಳಕ್ಕೆ ಆಗಮಿಸಿ ಅವರಿಗೆ ಏನಂತಂದ್ರೆ ಒಂದು ರೈತರಿಗೆ ಇಲ್ಲ, ನಾವು ಸರ್ಕಾರದಿಂದ ಯಾವ ರೀತಿಯಾಗಿ ಒಂದು ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಒಂದು ನಿಗದಿ ಬೆಲೆಯನ್ನ ನಾವು ಮಾತಾಡಿ ಕೊಡಿಸುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಒಂದ್ ಕಡೆ ಏನಂತಂದ್ರೆ ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಬಂದು ಎಲ್ಲ ರೀತಿಯಾಗಿ ಒಂದು ರೈತರಿಗೆ ಚರ್ಚೆ ಮಾಡಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಜಿಲ್ಲಾಧಿಕಾರಿ ಅವರು ರೈತರನ್ನ ಒಂದು ಮನವೊಲಿಸುವ ಕೆಲಸ ಮಾಡಲು ಬಂದಿದ್ರು. ಆದ್ರೆ ಅದು ಸ್ವಲ್ಪ ವಿಫಲ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ರೈತರು ಈಗಾಗಲೇ ಏನಂತಂದ್ರೆ ನಮಗೆ 3,500 ರೂಪಾಯಿ ಬೆಲೆ ನಿಗದಿ ಆಗ್ಲೇಬೇಕು, ಆಗಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಏನಂತಂದ್ರೆ ಒಂದು 10 ಲಕ್ಷ ಜನ ರೈತರು ಏನಂತಂದ್ರೆ ನಾವು ರಸ್ತೆಗೆ ಇಳಿದು ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ. ಜೊತೆಗೆ ಈಗಾಗಲೇ ಏನು ನಿನ್ನೆ ಅಷ್ಟೇ ಏನಂತಂದ್ರೆ ಒಬ್ಬ ರೈತ ಏನು ಅಲ್ಲೇ ಏನು ಪ್ರತಿಭಟನೆ ಸ್ಥಳದಲ್ಲಿ ಒಂದು ಪೈಜಾನ್ ಸೇರಿಸುವ ಘಟನೆ ಕೂಡ ಈಗಾಗಲೇ ನಡೆದಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಈಗಾಗಲೇ ಒಂದು ಮುಖ್ಯವಾಗಿ ಒಂದು ವಿಚಾರವನ್ನ ಗಮನಿಸಬೇಕಾಗ್ತದೆ. ಯಾಕಂದ್ರೆ ಇಷ್ಟೆಲ್ಲ ನಡೆದ್ರು ಕೂಡ ಒಂದು ಆರೋಗ್ಯ ಇಲಾಖೆ ಎಲ್ಲೋ ಒಂದ್ ಕಡೆ ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಒಬ್ಬ ರೈತ ಏನು ವಿಷ ಸೇವನೆ ಮಾಡಿದ, ಆದ್ರೆ ಅಲ್ಲಿ ಒಂದು ಯಾವುದೇ ತರದ ಆಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಯಾವುದೇ ತರದ ಒಂದು ವೈದ್ಯರ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ತರದ ಇಲ್ಲಿವರೆಗೂ ಕೂಡ ಒಂದು ವೈದ್ಯರ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿಂದ ಒಂದು ಏನೋ ಅವನು ವಿಷ ಸೇವನೆ ಮಾಡಿದ, ಅಲ್ಲಿಂದ ಒಂದು 10 ಕಿಲೋಮೀಟರ್ ಅಂತರದಲ್ಲಿ ಒಂದು ಖಾಸಗಿ ಆಸ್ಪತ್ರೆಗೆ ಕೂಡ ಈಗಾಗಲೇ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವನ ಆರೋಗ್ಯದಲ್ಲಿ ಈಗಾಗಲೇ ಏನಂತಂದ್ರೆ ಒಂದು ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ಏನಂತಂದ್ರೆ ಒಂದು ರೈತರ ಒಂದು ಪ್ರತಿಭಟನೆ ಈಗಾಗಲೇ ಒಂದು ಗುರ್ಲಾಪುರ ಕ್ರಾಸ್ ಬಳಿ ಏನಂತಂದ್ರೆ ಒಂದು ಸಾಕಷ್ಟು ಪ್ರಮಾಣದಲ್ಲಿ ರೈತರು ಈಗಾಗಲೇ ಆಗಮಿಸಿರುವಂತದ್ದು. ಮತ್ತೆ ಜೊತೆಗೆ ಏನೋ ವಿಜೇಂದ್ರ ಕೂಡ ಈಗಾಗಲೇ ಆಗಮಿಸಿರುವಂತದ್ದು. ಮತ್ತೆ ಒಂದ್ ಕಡೆ ಹುಕ್ಕೇರಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಮತ್ತೆ ಚಿಕ್ಕೋಡಿ ಆಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕಡೆಯಲ್ಲಿ ಏನಂತಂದ್ರೆ ಬೆಳಗಾವಿ ಜಿಲ್ಲಾದ್ಯಂತ ಈಗಾಗಲೇ ರೈತರ ಪ್ರತಿಭಟನೆ ಒಂದು ಎಲ್ಲ ಈ ರೀತಿಯಾಗಿ ಒಂದು ರೈತರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಇವತ್ತು ಯಾವುದೇ ರೀತಿಯಾಗಿ ಒಂದು 3,500 ಬಿಲ್ ಕೊಡ್ಲೇಬೇಕು ಸರ್ಕಾರ. ಕೊಡದಿಲ್ಲದೆ ಏನಂತಂದ್ರೆ ಸರ್ಕಾರ ಒಂದು ನಾಚಿಕೆ ಆಗಬೇಕು. ನಮಗೆ ಇವತ್ತು ನಾವು ಮಾಡಿದ ಒಂದು ನಮ್ಮ ಬೆಲೆಗೆ ಏನಂತಂದ್ರೆ ನಾವು ಬೆಳೆದ ಬೆಲೆಗೆ ಒಂದು ಸರ್ಕಾರ ಏನಂತಂದ್ರೆ ಒಂದು 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡ್ತಾ ಇಲ್ಲ. ಜೊತೆಗೆ ಒಂದು ಅಲ್ಲಿ ಇಲ್ಲಿ ವಿಧಾನಸಭೆಯಲ್ಲಿ ಕೂತು ಚರ್ಚೆ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆಯ ಒಂದು ಫ್ಯಾಕ್ಟರಿ ಮಾಲೀಕರು ಏನಂತಂದ್ರೆ ಅವರು ಇಲ್ಲಿ ನಾವು ಇಷ್ಟೆಲ್ಲ ಕೂಡ ಒಂದು ಪ್ರತಿಭಟನೆ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಯಾರು ಕೂಡ ಇಲ್ಲಿವರೆಗೂ ಆಗಮಿಸಿಲ್ಲ. ಅವರಿಗೆ ನಾಚಿಕೆ ಆಗಬೇಕು. ಇವತ್ತು ಏನಂತಂದ್ರೆ ನಮ್ಮ ಬೆಲೆಯನ್ನ ನಿಗದಿ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಒಂದು ಉಗ್ರವಾದ ಹೋರಾಟಕ್ಕೆ ಇಳಿತೀವಿ ಅಂತ ಹೇಳಿ ಈಗಾಗಲೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಶ್ರೀಧರ್, ಇನ್ನು ಬಿಜೆಪಿ ಯಾವ ರೀತಿ ಬೆಂಬಲ ನೀಡ್ತಾ ಇದೆ ಅಂತ? ಏನಂತಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜಯಂತ್ ಆಗಿರ್ಬೋದು, ಮತ್ತೆ ಟಿ ರಾಜ ಆಗಿರ್ಬೋದು, ಏನಂತಂದ್ರೆ ಈಗಾಗಲೇ ಏನೋ ಅವಸ್ಥೆ ಏನಂತಂದ್ರೆ ಒಂದ್ ಮಾತನ್ನು ನಾವು ಸಾಕಷ್ಟು ದಿನಗಳಿಂದ ರೈತರು ಅಂತಲೇ ಗುರ್ಲಾಪುರ ಅವ್ರಿಗೆ ಯಾವುದೇ ರೀತಿಯಾಗಿ ಒಂದು ಬೆಲೆಯನ್ನ ಕೊಡ್ತಾ ಇಲ್ಲ, ಮತ್ತೆ ಜೊತೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಏನೋ ವಿಜೇಂದ್ರ ಅವರು ಕೂಡ ಹೇಳ್ತಾರೆ. ನಾವು ಕೂಡ ರೈತರ ಬಳಿ ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ಪ್ರತಿಭಟನೆಗೆ ನಾವು ರೈತರ ಬಳಿ ನಿಂತ್ಕೊತೀವಿ, ರೈತರ ಹಿಂದೆ ನಾವು ಕೂಡ ಇದ್ದೇವೆ. ಒಂದು ಸರ್ಕಾರ ಎಚ್ಚೆತ್ತು ಈಗಾಗಲೇ ಏನೋ ಪ್ರತಿಭಟನೆಯನ್ನ ಕೂಡ ಸರ್ಕಾರ ಯಾವ ಮಟ್ಟಿಗೆ ಒಂದು ಈ ತಿರುವನ್ನ ತೆಗೆದುಕೊಂಡಿದೆ ಅಂತ ಸರ್ಕಾರ ಕೂಡ ನೋಡಿದೆ. ಇದಂದ್ರೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಇವತ್ತೇ ಏನನ್ನ ಕೊಡಬೇಕು, ಇಲ್ಲವಾದಲ್ಲಿ ನಾವು ಕೂಡ ಒಂದು ಹೋರಾಟಕ್ಕೆ ಸಾಥ್ ನೀಡ್ತೀವಿ ಅಂತ ಹೇಳಿ ಒಂಥರ ಒಂದು ರಾಜ್ಯಾಧ್ಯಕ್ಷರು ಕೂಡ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.